ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು. ಸಿನಿಮಾ ಶೈಲಿಯ ಟ್ವಿಸ್ಟ್ಗಳನ್ನು ಪಡೆದುಕೊಂಡಿದ್ದಂತಹ ಈ ಒಂದು ಪ್ರಕರಣಕ್ಕೆ ಬರೋಬ್ಬರಿ 10 ವರ್ಷಗಳ ಬಳಿಕ ಇದೀಗ ತಾರ್ಕಿಕ ಅಂತ್ಯ ಸಿಕ್ಕಿದೆ. ಕಾಂಗ್ರೆಸ್ನ ಪ್ರಭಾವಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಈ ಕೊಲೆ ಪ್ರಕರಣದಲ್ಲಿ ಅಪರಾಧಿಗಳು ಅಂತ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು. ಏನಿದು ಪ್ರಕರಣದ ಹಿನ್ನೆಲೆ ಯಾವ ರೀತಿಯಲ್ಲಿ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಧಾರವಾಡದ ಹೆಬ್ಬಳ್ಳಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಮತ್ತು ಅಂದಿನ ಸಚಿವ ವಿನಯ್ ಕುಲಕರ್ಣಿ ನಡುವೆ ತೀವ್ರ ಜಟಾಪಟಿ ನಡೆದಿತ್ತು. ಯೋಗೇಶ್ ಗೌಡ ಚುನಾವಣೆಗೆ ಸ್ಪರ್ಧಿಸಬಾರದು ಎಂಬುದು ವಿನಯ್ ಕುಲಕರ್ಣಿ ಆಸೆ ಕೂಡ ಆಗಿತ್ತು. ಆದರೆ ಯೋಗೇಶ್ ಗೌಡ ಸ್ಪರ್ಧಿಸಿ ಗೆಲುವನ್ನು ಕೂಡ ಸಾಧಿಸಿದರು. ಜೂನ್ 15, 2016ರಂದು ಯೋಗೇಶ್ ಗೌಡ ಅವರು ಜಿಮ್ ಮುಗಿಸಿ ಪೇಪರ್ ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಮುಸುಕುದಾರಿಗಳು ಕಣ್ಣಿಗೆ ಕಾರದ ಪುಡಿ ಎರಚಿ ಅವರನ್ನು ಭೀಕರವಾಗಿ ಹತ್ಯೆ ಮಾಡಿದರು. ತನಿಖೆಯಲ್ಲಿ ಹಲವು ಲೋಪಗಳು ಮತ್ತು ಟ್ವಿಸ್ಟ್ಗಳನ್ನು ಪಡ್ಕೊಂಡಂತಹ ಒಂದು ಪ್ರಕರಣ ಇದಾಗಿತ್ತು. ಯಾಕಂತ ಹೇಳಿದರೆ ಇಲ್ಲಿ ಪ್ರಭಾವಿ ವ್ಯಕ್ತಿಗಳು ಅಂತ ಹೇಳುವಾಗ ಪೊಲೀಸರ ಪಾತ್ರ ಕೂಡ ಪ್ರಮುಖ ಆಗಿರುತ್ತೆ. ಆರಂಭದಲ್ಲಿ ಪೊಲೀಸರು ಸಚಿವರ ಪ್ರಭಾವಕ್ಕೆ ಒಳಗಾಗಿ ತನಿಖೆಯನ್ನು ಹಳ್ಳ ಹಿಡಿಸಿದರು. ಸರಿಯಾದ ಸಾಕ್ಷ್ಯ ಸಂಗ್ರಹಿಸದೆ ಯಾರೋ 6 ಮಂದಿಯನ್ನು ಶರಣಾಗುವಂತೆ ಮಾಡಿ ಪ್ರಕರಣ ಮುಚ್ಚಿ ಹಾಕಲು ಯತ್ನಗಳನ್ನು ಕೂಡ ಮಾಡಿದರು. ನಾವೆಲ್ಲ ಪ್ರಕರಣಗಳಲ್ಲಿ ಗಮನಿಸುವ ಹಾಗೆ ಪ್ರಭಾವಿ ವ್ಯಕ್ತಿಗಳು ಅಂತ ಹೇಳುವಂತಹ ಸಂದರ್ಭದಲ್ಲಿ ಅಲ್ಲಿ ಈ ಒಂದು ಪ್ರಭಾವವನ್ನು ಬಳಸಿಕೊಂಡು ಈ ಒಂದು ಸಾಕ್ಷಿಗಳನ್ನು ನಾಶ ಮಾಡಿ ಪ್ರಕರಣವನ್ನು ಹಳ್ಳ ಹಿಡಿಸುವಂತಹ ಎಲ್ಲ ಪ್ರಯತ್ನಗಳು ನಡೆಯುತ್ತೆ. ಇದು ಬರೀ ಈ ಒಂದು ಪ್ರಕರಣದಲ್ಲಿ ಮಾತ್ರ ಅಲ್ಲ, ನಾವು ಎಲ್ಲ ಪ್ರಕರಣಗಳಲ್ಲಿ ನಮ್ಮ ರಾಜ್ಯ ದೇಶಗಳಲ್ಲಿ ಕಂಡವರು. ಸೊ ಇಂತಹ ಪ್ರಕರಣಗಳಲ್ಲಿ ಪ್ರಮುಖವಾಗಿ ಅವರು ಬಳಸುವಂಥದ್ದು ಬೇರೆ ಯಾರನ್ನೋ ಇದರಲ್ಲಿ ಶರಣಾಗುವಂತೆ ಮಾಡಿ ಯಾರೋ ತಪ್ಪಿತಸ್ಥರು, ಒರಿಜಿನಲ್ ತಪ್ಪಿತಸ್ಥರು ಯಾರಿರ್ತಾರೆ ಅವರನ್ನು ಇನ್ನು ಈ ಒಂದು ಸಮಾಜ ಕಾಣದಂತೆ ಮಾಡುವಂಥದ್ದು, ಅವರ ಪ್ರಭಾವವನ್ನು ಅದೇ ರೀತಿ ಪ್ರಭಾವಶಾಲಿಯಾಗಿ ಬೆಳೆಸುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಯೋಗೇಶ್ ಗೌಡ ಪತ್ನಿ ಆರಂಭದಲ್ಲಿ ಹೋರಾಟವನ್ನು ನಡೆಸಿದರೂ ಕೂಡ ನಂತರ ಕಾಂಗ್ರೆಸ್ಗೆ ಸೇರಿದರು. ಆದರೆ ಅವರ ಸಹೋದರ ಗುರುನಾಥ ಗೌಡ ಮತ್ತು ಸಾಮಾಜಿಕ ಹೋರಾಟಗಾರ ಬಸವರಾಜ್ ಅವರು ಧೃತಿಗೆಡದೆ ಹೋರಾಟವನ್ನು ಮುಂದುವರಿಸಿದರು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರಕರಣವನ್ನು CBIಗೆ ವಹಿಸಲಾಯಿತು. CBI ತನಿಖೆ ಆರಂಭವಾದ ಮೇಲೆ ಅಸಲಿ ಸುಪಾರಿ ಕಿಲ್ಲರ್ಗಳು ಪತ್ತೆ ಆಗಿರುವಂಥದ್ದು. ನೋಡಿ, ಇವೆಲ್ಲ ಜಟಾಪಟಿಗಳ ನಡುವೆ CBI ಪ್ರವೇಶ ಆಗಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು. ಸೊ ಒಬ್ವಿಯಸ್ಲಿ ಕಾಂಗ್ರೆಸ್ ನಾಯಕನ ಮೇಲೆ ಏನಾದರೂ ಆರೋಪಗಳು ಬರುತ್ತೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಖಂಡಿತವಾಗಿ ಬಿಜೆಪಿ ಸರ್ಕಾರ ಅಂದರೆ ಯಾರೇ ಇರಲಿ, ಬಿಜೆಪಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಆಗಿದ್ರು, ಕಾಂಗ್ರೆಸ್ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಬಿಜೆಪಿ ಆರೋಪಿಗಳಾಗಿದ್ದರೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಈ ಒಂದು ಪ್ರಕರಣದಲ್ಲಿ ಆಸಕ್ತಿಗಳು ಹೆಚ್ಚಾಗುತ್ತೆ. ಸೊ ಅದೇ ರೀತಿಯಲ್ಲಿ CBI ತನಿಖೆಗೆ ಆದೇಶವನ್ನು ಕೂಡ ಕೊಟ್ಟಿದ್ದರು. CBI ತನಿಖೆ ಮಾಡಿ ಈ ಒಂದು ಸುಪಾರಿ ಕಿಲ್ಲರ್ಗಳನ್ನು ಪತ್ತೆ ಹಚ್ಚಿರುವಂಥದ್ದು. A1 ಆರೋಪಿಯಾಗಿದ್ದ ಬಸವರಾಜ ಮುತ್ತಗಿ ಅವರು ಮಾಫಿ ಸಾಕ್ಷಿಯಾಗಿ ಬದಲಾಗಿದ್ದು ಪ್ರಕರಣಕ್ಕೆ ದೊಡ್ಡ ತಿರುವನ್ನು ನೀಡಿರುವಂಥದ್ದು. ತಮ್ಮನ್ನು ಕೂಡ ಕೊಲೆ ಮಾಡಲು ವಿನಯ್ ಕುಲಕರ್ಣಿ ಸಂಚು ರೂಪಿಸಿದ್ದಾರೆ ಎಂದು ತಿಳಿದ ಮೇಲೆ ಅವರು ಸತ್ಯ ಹೇಳಲು ನಿರ್ಧಾರ ಮಾಡಿರುವಂಥದ್ದು. ಏನು ಈಗಾಗಲೇ ಕೊಲೆಯಾಗಿರುವಂತಹ ಯೋಗೇಶ್ ಗೌಡ ರೀತಿಯಲ್ಲೇ ಬಸವರಾಜ ಮುತ್ತಗಿ ಅವರನ್ನು ಕೂಡ ಇಲ್ಲಿ ಮುಗಿಸಿಬಿಡುವಂತಹ ಪ್ಲ್ಯಾನನ್ನು ವಿನಯ್ ಕುಲಕರ್ಣಿ ಅವರು ಮಾಡಿದ್ದಾರೆ. ಆ ಒಂದು ಸಂಚನ್ನು ಬಯಲಿಗೆ ಇಳಿಯುವಂತಹ ಪ್ರಯತ್ನವನ್ನು ಬಸವರಾಜ ಮುತ್ತಗಿ ಅವರು ಮಾಡ್ತಾಯಿದ್ರು. ಅವರು ಸತ್ಯವನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದು ದೊಡ್ಡ ಈ ಒಂದು ಪ್ರಕರಣದಲ್ಲೇ ದೊಡ್ಡ ತಿರುವನ್ನು ಪಡ್ಕೊಂಡಿರುವಂಥದ್ದು. 2020ರಲ್ಲಿ ವಿನಯ್ ಕುಲಕರ್ಣಿ ಬಂಧನ ಕೂಡ ಆಗುತ್ತೆ. ಸುಮಾರು 9 ತಿಂಗಳ ಕಾಲ ಅವರು ಜೈಲಿನಲ್ಲಿ ಕೂಡ ಇರ್ತಾರೆ. ನಂತರ ಸುಪ್ರೀಂ ಕೋರ್ಟ್ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ನೀಡಿತು. ಈಗ 10 ವರ್ಷಗಳು ನಿರಂತರವಾಗಿ ಕಾನೂನು ಹೋರಾಟಗಳು ನಡೀತಾ ಇತ್ತು. ಅವೆಲ್ಲದರ ನಡುವೆ ಕೊನೆಯದಾಗಿ ಇದೇ ವಿನಯ್ ಕುಲಕರ್ಣಿ ಆರೋಪಿ ಅಂತ, ಅಪರಾಧಿ ಅಂತ ಸಾಬೀತಾಗಿರುವಂಥದ್ದು. ಇಂದು ನ್ಯಾಯಾಲಯ ವಿನಯ್ ಕುಲಕರ್ಣಿ ಅವರನ್ನ ಕೊಲೆಗೆ ಸುಪಾರಿ ನೀಡಿದ ಸೂತ್ರಧಾರಿ ಅಂತ ಪರಿಗಣಿಸಿ ಅಪರಾಧಿ ಅಂತ ಘೋಷಣೆ ಮಾಡಿದೆ. ನ್ಯಾಯಾಲಯವು ವಿನಯ್ ಕುಲಕರ್ಣಿ ಅವರಿಗೆ 2 ವರ್ಷಗಳಿಗಿಂತ ಹೆಚ್ಚು ಕಾಲ ಶಿಕ್ಷೆ ವಿಧಿಸಿದರೆ ಅವರು ತಮ್ಮ ಶಾಸಕ ಸ್ಥಾನವನ್ನು ಕಳೆದುಕೊಳ್ಬೇಕಾಗುತ್ತದೆ. ಒಂದು ವೇಳೆ ಅವರು ಅನರ್ಹಗೊಂಡರೆ ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಉಪಚುನಾವಣೆ ಕೂಡ ಎದುರಾಗಲಿಕ್ಕಿದೆ. ನಾವೆಲ್ಲ ಗಮನಿಸಿದಂತಹ ವಿಚಾರ, ಎಷ್ಟೇ ಪ್ರಭಾವಿ ವ್ಯಕ್ತಿ ಆಗಿದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವೂ ಸರಿಯಾಗಿ ನಡೆದರೆ ಅವರ ಯಾವುದೇ ಪ್ರಭಾವ ನಡೆಯೋದಿಲ್ಲ. ಅದೆಷ್ಟೇ ಪ್ರಭಾವಿಗಳಾಗಿದ್ದರೂ ಕೂಡ ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಎಂಬುದು ಈ ತೀರ್ಪಿನಿಂದ ಸಾಬೀತಾಗಿರುವಂಥದ್ದು. ರಾಜಕೀಯ ಜೀವನಕ್ಕಾಗಿ ಕೊಲೆಯಂತಹ ಹಾದಿ ಹಿಡಿದವರಿಗೆ ಇದು ದೊಡ್ಡ ಪಾಠ. ಸ್ನೇಹಿತರೆ, ಇವೆಲ್ಲವನ್ನು ಗಮನಿಸ್ತಾ ಹೋದರೆ, ಈ ಒಂದು ವಿನಯ್ ಕುಲಕರ್ಣಿ ಪ್ರಕರಣ ಗಮನಿಸ್ತಾ ಹೋದರೆ, ಯೋಗೇಶ್ ಗೌಡ ಹತ್ಯೆಯನ್ನು ಗಮನಿಸ್ತಾ ಹೋದರೆ, ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೀವು ನೋಡ್ತಾ ಹೋದರೆ
ನೋಡಿದ್ರೆ ಏನು ಅನ್ನಿಸ್ತಾ ಇದೆ, ಇವತ್ತು ರಾಜಕೀಯದಲ್ಲಿ ಏನೆಲ್ಲ ನಡೀತಾ ಇದೆ, ಆ ಒಂದು ಪ್ರಕರಣವನ್ನೇ ಇನ್ನಿಲ್ಲದಂತೆ ಮಾಡಲು ಏನೆಲ್ಲ ಸಂಚುಗಳನ್ನು ರೂಪಿಸಲಾಗ್ತಾ ಇದೆ, ಅಥವಾ ಇದಕ್ಕೆ ಪೊಲೀಸರು ಯಾವ ರೀತಿ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಪ್ರಕರಣವನ್ನು ಇನ್ನಿಲ್ಲದಂತೆ ಮಾಡಲು ಸಾಕ್ಷಿಗಳನ್ನು ಯಾವ ರೀತಿ ನಾಶ ಮಾಡ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.